ಇಟ್ಟಿತ್ತ ಯಾಕ ಮಂಜ್ ಮಂಜ್ ಕಾಣಕತ್ತಾವ್ರಿ ನಂಬರ್. ತಡಿ ದೂರ ಇಡೋದು ನೋಡ್ತೇನೆ. ಓ ನನ್ನ ಮಗಂದ ಬೆಂಗಳೂರಿಂದ. ಏರಿ ಬೆಂಗಳೂರಿಂದ ಫೋನ್ ಮಾಡೈತ್ರಿ ಮಗ. ನೀನೆಲ್ಲ ಪುರಾಣ ಮಾಡಿ ನನಗೆ ಹೇಳಿ ಆಮೇಲೆ ನೀ ಎತ್ತು ಮಟ್ಟ ಫೋನ ಕಟ್ಟಕತಿ. ಏ ಗಿಡ್ಮೂಳಿ ಫೋನ್ ಎಬ್ಬಸ್ ಮೊದಲ. ಯಾ ತಾಡ್ರಿ. ಹಲೋ ಹೇಳಪ್ಪ ಮಗನ, ಏನ್ ಮಾಡತ್ತಿದ್ದಿ? ನಿನ್ನ ನೆನ್ಸ್ಕೊಂಡೆ ನೋಡು, ಯಾಕ ಫೋನ್ ಹಚ್ಚಿಲ್ಲ ಅಂತೇಳಿ. ಆರಾಮದಿರಿ ಗಂಡ ಹೆಂಡತಿ ಇಬ್ರು? ಕೂಸಂಗೈತಿ ಆರಾಮೈತೆ? ಹೂಬೆ ಆರಾಮದೇನಿ ಯವ್ವ. ಇಲ್ಲೇ ಪಜಿತಿ ಆಗಿಬಿಟ್ಟತ್ ಬೇವ. ಒಂಚೂರು ಅದು ಅದು ಏನದು ಪೀಕರ್ ಇಡು, ನಾನು ಕೇಳಿಸ್ಕೊಂತೀನಿ ಏನಂತಾನಂತೇಳಿ. ತಡಿಯಪ್ಪ, ನಿಮ್ಮ ಅಪ್ಪಂದೊಂದು ಕಿರಿಕಿರಿ ಆತಾಗ ಪೀಕರ್ ಇಡ್ಬೇಕಂತ. ತಡಿ ಇಡ್ತೇನೆ, ಮಾತಾಡು. ಆಯ್ತವ. ಇದು ಒಂಚೂರು ಅಪ್ಪ ನೀನು ಇಬ್ರು ಬೆಂಗಳೂರಿಗೆ ಬರ್ರಿ ಬೇ. ಇಲ್ಲೇ ಹುಡುಗಿ ಕರ್ಕೊಂಡು ನನಗೂ ಎಲ್ಲ ಮಾಡ್ಕೊಡಕ ಆಕಿಗೆ ತ್ರಾಸ ಆಗಕತ್ಬಿಟ್ಟತಿ. ಆಮೇಲೆ ಇನ್ನೊಂದು ಏನಂದ್ರೆ ಆಕಿ ಒಂದು 6 ತಿಂಗಳು ಇದ್ದಿದ್ದಿಲ್ಲಲ್ಲ, ಮನಿ ಅನ್ನೋದು ಆಕಾರ ಎಪ್ಪೈತಿ ಬೇವ ಆತಾಗ. ಜಗ್ಗ ಧೂಳ ಹೊಲಸು. ನಾನು ಏನೇನು ಅರ್ಬಿ ತಗೋತಾನೆ ಅಲ್ಲಲ್ಲೇ ಹೋಗೋದು, ಕಪಾಟ್ನಾಗ ಒಂದು ಅರಿವಿ ಸ್ವಚ್ಛಿಲ್ಲ, ಭಾಂಡೆ ಸಾಮಾನು ಅಡ್ಗಿ ಮನಿ ನೋಡೋ ಆಕಾರ ಇಲ್ಲ, ಹಂಗಾಗೈತಿ. ಅದಕ್ಕೆ ಒಂಚೂರು ಮನಿ ಎಲ್ಲ ಸ್ವಚ್ಛ ಮಾಡ್ಕೋತಾಳಂತ. ಕೂಸು ಒಂದು ಜಗ್ಗ ಅಳತತ್ತಲ್ಲ, ಅದಕ್ಕೊಂಚೂರು ನೀ ಬಂದೆ ಅಂದ್ರೆ ಆಕಿ ಖುಷಿನ್ ತಗೋ ಸಾಕು. ಆಕಿ ಎಲ್ಲ ಕೆಲಸ ಮಾಡ್ಕೊಂತಾಳ. ಹಂಗಾಗಿ ಕೂಸೊಂದು ಕೈಯೇ ಬಿಡುವಲ್ತವ, ಅದು ತೊಡಿ ರೂಢ ಕಲ್ಸಿಬಿಟ್ಟಾರ ಅವ್ರು, ಅದು ಬಿಡವಲ್ತು ಹುಡುಗಿ. ಅಲ್ಲ ಬೆಂಗಳೂರಿಗೆ ಮತ್ತ ಅಲ್ಲ ನೀವೇ ಬಂದ್ಬಿಡ್ರಿ ಇಲ್ಲಿ. ಹೆಂಗ್ ಮಾತಾಡ್ತಿಪ್ಪ? ನಾ ಬಂದ್ರೆ ಕೆಲಸ ಆಗ್ಬೇಕಲ್ಲ ಇಲ್ಲಿ. ನಾ ಬರೋಕ್ಕಾಗಲ್ಲ. ಅದಕ್ಕೆ ನೋಡ್ರಿ ಏನ್ ಮಾಡ್ತೀರಿ ಮತ್ತೆ. ಬರ್ರಿ ಅಪ್ಪ ನೀನು ಅವ್ವ ನೀನು. ಏನಾಯ್ತು ಅಲ್ಲಿರೋ ಕೆಲಸ? ಅಲ್ಲಿರೋದ ಇಲ್ಲಿ ಇರ್ತೀರಿ? ಆಯ್ತಪ್ಪ ಬರ್ತೇವಿ. ನಮ್ಗ ನೋಡಪ್ಪ ಬಾಳ ಅಂದ್ರೆ ಹುಡುಗಿ ತಗೋತೇನೆ. ನನಗೆ ನಿಮ್ಮ ಅಡಿಗೆ ಮನ್ಯಾಗ ಒಂದು ಬಟನ್ ಒತ್ತಿದ್ರ ಕೈ ಕುಯ್ಕ್ ಅಂತಾವು. ಆಮೇಲೆ ನಮ್ಗೆಲ್ಲ ಕರೆಂಟ್ನಾಗ ಅಡಿಗೆಪ್ಪ ನೀವು ನಮ್ಗೆ ತಿಳಂಗಲ್ಲ ಒಳಂಗಲ್ಲ ತಾಗ. ನಾ ಬೇಕಾದ್ರೆ ಹುಡುಗಿ ಕರ್ಕೋತೇನೆ ನೋಡು. ಹುಡುಗಿನ ಕರ್ಕೋಬೇ, ನಿಂಗೇನು ಕೆಲಸ ಮಾಡಂದಿಲ್ಲ. ನೀ ಒಂದು ಬಂದ್ ಅಂದ್ರೆ ಸಾಕಾಗೈತೆ ನಮ್ಗೀಗ ಅಷ್ಟೇ. ಬಾ ಮತ್ತೆ. ಆಯ್ತು. ಇವತ್ತು ಹೊಂಟ, ಇವತ್ತಾಗಲ್ಲ. ನಾ ಎಂದ್ ಬರ್ತೇನಂದ್ರಪ್ಪ, ಇವತ್ತು ಯಾವಾರ? ಶನಿವಾರ. ಐತಾರ ಆಗಲ್ಲ, ಸೋಮವಾರ ಬರ್ತೇನೆ ನೋಡ. ಸೋಮವಾರ? ಬಿಡ್ಬೇ, ಇವತ್ತು ಆಗಲ್ಲ. ನಾಳೆ ಐತಾರ ಹೊಂಟು ಬಿಡ್ರಿ. ಐತಾರ ಬೆಳಗ್ಗೆ ದೌಡ್ ಗಾಡಿ ಹತ್ರಿ, ರಾತ್ರಿ ಮಟ್ಟ ಬಂದು ಮುಡ್ತೀರಿ. ನಾನು ಕಾರ್ನಾಗ ಕರ್ಕೊಂಬರ್ತೇನೆ ನಿಮ್ಮನ್ನ. ಏನು ನೀವು ಮತ್ತೆ ಸೋಮವಾರಕ್ಕೆ ಹಾಕ್ಬೇಡ. ಮನಿ ಭಾಳ ಕೆಲಸ ಐತೆವ. ಪಾಪ ಅಕ್ಕಿಗೆ ಕುಂದ್ರ ಪುರ್ಸತ್ತಿಲ್ಲ, ಕೂಸೊಂದು ಕೈಯೇ ಬಿಡ್ವಲ್ತು. ನೀ ಬಾ, ನೀ ಮೊದ್ಲು ಇವತ್ತೇ ಹೊಂಟು ಬಿಡಿ. ಇವತ್ತು ರಾತ್ರಿನೇ ಟ್ರೈನ್ ಹತ್ರಿ ಅಂತೇನೆ ನಾನು. ಬೆಳತಾನ ಬಂದ್ಬಿಡ್ತೀರಿ, ಬೆಳಗ್ಗೆ ಬಂದು ನಾ ಕರ್ಕೊಂಬರ್ತೇನೆ. ಆಯ್ತು ತೋರಪ್ಪ, ನಿಮ್ಮ ಅಣ್ಣಗೆ ಹೇಳ್ತೇನೆ ಇವತ್ತು ರಾತ್ರಿನ ಟ್ರೈನ್ ಹತ್ತಸಪ್ಪ ನಮ್ಮನ್ನ ಅಂತೇಳಿ. ಅಷ್ಟು ಮಾಡುವ. ಅಲ್ಲ ನಂದೇನು ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಅಪ್ಪ ನೀ ಏನು ತಲೆ ಕೆಡಿಸ್ಕೊಬೇಡ. ದೊಡ್ಡ ಬಾಟ್ಲಿನ ತಂದಿಟ್ಟೇನಿಲ್ಲೇ ನಿನ್ನ ಸಲುವಾಗಿ. ಮೊನ್ನೆ ದೋಸ್ತರ ಜೋಡಿ ಹೊರಗೆ ಹೋಗಿದ್ನೆ ನಾನು ಊರಿಗೆ. ಟ್ರಿಪ್ ಈಕಿನ ಮನ್ಯಾಗ ಇದ್ದಿದ್ದಿಲ್ಲಂತೆ, ಹೋಗಿದ್ನಲ್ಲ ಅವಾಗ ಒಂದು ದೊಡ್ಡ ಬಾಟ್ಲಿನ ತಂದಿಟ್ಟೇನಿ. ಮಸ್ತ್ ಐತಿ. ಹೌದಾ? ಹಂಗಾರ ಬರ್ತೇನಪ್ಪ, ಇವತ್ತೇ ಬಂದ್ಬಿಡ್ತೇನೆ. ಏನೈತಿ ಇಲ್ಲರ ಕೆಲಸ ಖಾಲಿ ಇಲ್ಲರದ ಅಲ್ಲಿ ಇರ್ತೇನೆ ತಾಗ. ಹೌದಿಲ್ಲ? ಇವತ್ತು 8 ಗಂಟೆಗೆ ಟ್ರೈನ್ ಹತ್ತಿ ಬಿಡ್ತೇವೆ ಇವತ್ತು. ಮತ್ತೇನೈತಿ ಕೆಲಸ? ಕುಡಿಯೋದು ಎಲ್ಲೈತಿ ಅಲ್ಲಿ ಹಾಜರ್ ನಿಮ್ಮಪ್ಪ. ಆಯ್ತು ತೋರಪ್ಪ ಬರ್ತೇವೆ. ಇಲ್ಲ ಆಕಿ ಹೇಳ ಬರ್ತೇನೆ ಅಂತೇಳಿ. ಆರಾಮಿರ್ರಿ, ಇಡ್ತೇನೆ. ಯವ್ವ ಯಾರ್ದ ಫೋನ್ ಬಂದಿತ್ತಲ್ವೇ? ಅಯ್ಯೋ ನಿಮ್ಮ ತಮ್ಮಂದಪ್ಪ. ಅಲ್ಲೇ ಖುಷಿನ್ ತಗೊಂಡು ಎಲ್ಲ ಮಾಡಕ್ ಆಗ್ವಲ್ತು. ಇವ ನೀನ್ ಅಪ್ಪನ ಕರ್ಕೊಂಡ್ ಬಾ ಅಂತ ಹೇಳಕತ್ತಾಳ. ಓ ಹೌದನ? ಎಂದೋಕ್ಕಿರಂಗಲ್ಲ ಮತ್ತೆ. ಹೌದು, ಅಲ್ಲೇ ಕೂಸೊಂದು ಕೈ ಬಿಡಂಗಲ್ಲ, ಮತ್ತೆ ಎಲ್ಲ ತೊಗೊಂಡ್ ಮಾಡಕ್ ಆಗ್ಬೇಕಲ್ಲ. ಅಲ್ಲ ಎಂದ್ ಹೋಗ್ಬೇಕಂತ ಮಾಡಿರಿ? ನಾವ ಅಂತಾನ ಇವತ್ತ ಟ್ರೈನ್ ಹತ್ತಿ ಬಿಡ್ರಿ, ಏನೈತಿ ಕೆಲಸ ಅಂತಾನಪ್ಪ. ಹೆಂಗ್ ಮಾಡೋಣ? ಒಂಚೂರು ಟ್ರೈನ್ ಹತ್ತಿಸ್ತಿ ಹಂಗಾರ ರಾತ್ರಿ ಅಂದ್ರೆ ಬೆಳತನ ಬಂದ್ಬಿಡ್ತಿರ್ವಿ, ಮಕ್ಕೊಂಡ್ ಬರ್ತೀರಿ, ಟೆನ್ಷನ್ ಇರಂಗಿಲ್ಲ. ಬೆಳಗ್ಗೆ ಆದ್ರೆ ಬೇಸರ ಆಕೈತಿ. ಆದ್ರೆ ಈಗ ಬೆಳಗ್ಗೆ ಎದ್ದು ಕರ್ಕೊಂಡು ಹೋಗ್ತಾನಂತ. ನಾವ ಹೇಳೋದು ಬರಬರಿನ. ರಾತ್ರಿ ಆದ್ರೆ ಅಷ್ಟು ಗದ್ಲು ಇರಲ್ಲ, ಬೆಳಗ್ಗೆ ಸುಮ್ಮನೆ ಗದ್ಲ. ಆಯ್ತು ಬೇ. ಎಷ್ಟೊತ್ತಿಗೆ ಐತಿ ಟ್ರೈನ್? ಅಂದ್ರೆ 9:30ಗೆನ ಎಷ್ಟೊತ್ತಿಗೆ ಐತಿ? ಎಕ್ಸ್ಪ್ರೆಸ್ ಹತ್ತಿಸ್ಬಿಡ್ತೀನಿ. ಹೌದಿಲ್ಲ? ಎಕ್ಸ್ಪ್ರೆಸ್ ಆದ್ರೆ ಟೆನ್ಷನ್ ಇರಂಗಿಲ್ಲ ತಗ. ಆಮೇಲೆ ಎಷ್ಟೊತ್ತಿಗೆ ಹೋಗಿ ಮುಟ್ತದ ಅದನ್ನು ವಿಚಾರಿಸ್ಬೇಕಲ್ಲ. ವಿಚಾರಿಸಿ ಏನು ನಿಮ್ಮಂತ ಕರ್ಕೊಂಡು ಹೋಗಲ್ಲ ಹತ್ತಿಸ್ತೇನಂತ. ಅರ್ಬಿ ಇಟ್ಕೊಂಡು ತಯಾರಾಗ್ಬಿಡು ಮತ್ತೆ. ಶಾಂತ, ನಾನು ಚಲೋ ಜುಬ್ಬಾ ಪೈಜಾಮ ಇಟ್ಕೊಂಡು ನೀನು. ಮತ್ತೆ ಈಗ ಹೇಳಕತ್ತೇನೆ ನೋಡ್, ನಾನು ಅಲ್ಲಿ ಎಂತೆಂತವ್ರ ಇಟ್ಕೊಬೇಡ. ಆಜು ಬಾಜು ಅಂಟ್ಯಾರು ಎಂತ ಚಂದ್ರ ಇರ್ತಾರ ಗೊತ್ತನ ಅಲ್ಲಿ. ನೀ ಎಂತೆಂತವ್ರ ಜುಬ್ಬಾ ಪೈಜಾಮ ಇಟ್ಬಿಡ್ತಿ ಅತ್ತಾಗ ಅವ್ರ ಇದ್ರಿಗೆ ಹಾಕೊಂಡು ನಿಲ್ಲಕ್ಕಾಗಂಗಿಲ್ಲ ನನಗೆ. ಹಾಕೊಂಡಿಲ್ಲ ಕೆಲಸ ನಿಂದೇನೈತಿ? ಹುಚ್ಚಮೂಳಿ ನೀನ ತಿರುಗಿ ನೋಡುದಿಲ್ಲ ಅವ್ರು. ನಿನ್ನ ದೊಡ್ಡ ಏನ ಅವ್ರ ಇದ್ರಿಗೆ ನಿಂತು ಏನು ಪೋಸ್ ಹಾಕೊಡ್ಬೇಕಾಗಿತಿ? ಅಯ್ಯೋ ಬಾರಿ ನಿಂದು. ಅಲ್ಲಿ ಆಜು ಬಾಜು ಅಂಟ್ಯಾರ ಪಾಪ. ಇದು ಊರಿಂದ ಬಂದ್ರೇನ್ರಿ? ಹುಬ್ಬಳ್ಳೇನ್ರಿ ಅಂತ ಎಂತ ಚಂದ ಮಾತಾಡ್ತಾರ ಗೊತ್ತನ. ಈ ಕಸದ ಗಾಡಿ ಬಂದಾಗ ಮತ್ ನಾನಾ ಕಸ ಹಾಕವ, ಮತ್ ಈಗ ಹೇಳೇನಿ. ಮತ್ ನೀ ಕಸ ಹಾಕೋದಾದ್ರೆ ನಾ ಬರೋದೇ ಇಲ್ಲ ಊರಿಗೆ. ಏನ ಕಸದ ಗಾಡಿ ಬಂದ ಕಸ ಹಾಕಕ್ ಅಷ್ಟು ಕಾಳಜಿ ಮುತುವರ್ಜಿನ? ಕಸದ ಗಾಡಿ ಬಂದ ಕಸ ಹಾಕಕ್ ಹೋಗ್ಬೇಕ ನೀವು? ಹೌದು ಮತ್ತೆ. ಕಸ ಹಾಕಕ್ ಹೋದ್ರ ಅಲ್ಲಿ ಅಂಟಿಗಳು ಹೆಂಗ್ ಬಂದಿರ್ತಾರ ಗೊತ್ತನ. ಎಷ್ಟ್ ಚಂದ ಮಾತಾಡ್ತಾರಲ್ಲ ಅವ್ರು. ಅಲ್ಲಿ ಕಸ ಹಾಕಾಕು ಮೇಕಪ್ ಮಾಡ್ಕೊಂಡ್ ಬಂದಿರ್ತಾರ ಅವ್ರು ಮಸ್ತಿಗೆ ಗೊತ್ತನ. ನೀನ್ ಅದಿ ಹುಚ್ಚಮೂಳಿ. ನೀನು ಯಾ ಫಂಕ್ಷನ್ಗೆ ಹೋದ್ರು ಮೇಕಪ್ ಆಗಿರಂಗಿಲ್ಲ, ಹಂಗ್ ಮೇಕಪ್ ಆಗಿರ್ತಾರ ಗೊತ್ತನ ಅವ್ರು. ಲಿಪ್ಟಿಕ್ ಹಚ್ಕೊಂಡು, ಆ ತುಟಿ ಕೆಂಪು ಬಣ್ಣ ಬಳ್ಕೊಂಡು, ಮಾರಿಗೆ ಏನೇನ ಹಚ್ಕೊಂಡು, ಅದೊಂದು ಚಂದನ್ ನೈಟಿ ಹಾಕೊಂಡು ಮನ್ಯಾಗ ಕೆಲಸ ಮಾಡುದಲ್ಲ. ಈ ಕಸಕ್ ಹಾಕೊಂಬರು ಬ್ಯಾರೆ ಇರ್ತಾವಂತೈತಿ. ಏನಂಗ ಇಸ್ತ್ರಿ ಮಾಡ್ದಂಗ ಇರ್ತಾವಪ್ಪ. ಆ ನೈಟಿ ಹಾಕೊಂಡು ಒಂದು ಮೈ ಮ್ಯಾಗ ಒಂದು ಒಬ್ಬೊಬ್ರು ಓಡ್ನಿ ಹಾಕೊಂಡಿರ್ತಾರ, ಒಬ್ರು ಹಾಕೊಂಡಿರಂಗಿಲ್ಲ. ಏನ್ ಕೂದಲ ಹಿಂಗ್ ಚೆಲ್ ಹೊಡ್ಕೊಂಡು ಕಿವಿ ಹಾಕೊಂಡ್ ಬಂದ್ಬಿಡ್ತಾರಪ್ಪ.
ಅದಕ್ಕೆ ನೀನು ಸುಮ್ಮನೆ ಕಸ ಹಾಕವ್ ನಾನು ಮತ್ತೆ ಈಗಳೇನಿ ಹಂಗಾದ್ರೆ ಬರೋ ಮತ್ತೆ ನಾ ಇಲ್ಲ ಅಂದ್ರೆ ಬರ್ತದ. ಯವ್ವ ಇದ್ರ ಮಸಡ್ಯಾಗ ನಮ್ಮ ದರಿಲಿ ಕೇಳ್ದೇನ ನಿಮ್ಮ ಅಪ್ಪನ ಮಾತು ಇದೆಲ್ಲ ಜಲ ಸುರಿಸ್ಕೊಂತ ನಿಂತು ಬಿಟ್ಟಿತ್ತ ಏನ ಯಾರಿಗ್ ಗೊತ್ತ. ಆ ಸಲ ಹೋದಾಗೂ ಇದನ್ನ ಮಾಡಿರ್ಬೇಕು, ಅದಕ್ಕೆ ಈ ಸಲನೂ ಅದನ್ನ ಮಾಡ್ತೇನೆ ಅನ್ನಕತ್ತೈತಿ. ಏನ್ ಮಾನಿಗೇಡ ಮರ್ಯಾದಗೇಡ ಏನ ಇನ್ನ ಹುಡುಗನ ಮರ್ಯಾದೆ ತೆಗೆದು ಬರ್ಬೇಕಲ್ಲ ಅಲ್ಲಿ. ಇವ್ರ ಅಪ್ಪ ಹಿಂಗ ಜಲ್ ಸುರಿಸ್ತಾನ ಜಲ್ ಪಾಟಿ ಅಂತೇಳಿ ಅನ್ಬೇಕಲ್ಲ ಅವ್ರು. ಏ ಅಪ್ಪ ಸುಮ್ಮನಿರಪ್ಪ ಅವೆಲ್ಲ ಯಾಕೆ ಬೇಕು ನಿಂಗೆ? ಆತ್ ಬಿಡು ಮರ ಆತಾಗ ಬೋಲತ್ತಾಗ. ಸರಿ ನಾ ಊರ್ಗ್ ಹೋಗೋಣ ನಡಿ. ನನ್ನ ಮಗ ಬಾಟ್ಲಿ ತಂದಾನಂತಲ್ ಬಾಟ್ಲಿ ಊರ್ಗ್ ಹೋಗಿನ್ ಹೇಳ್ತಾನ ಬಡ್ಯಾಗ ಏನ ಬಾಟ್ಲಿ ತಂದಿಟ್ಟಾನ ಏನ ಮತ್ತ ಓಟು ಕೊಟ್ಟು ಒಂದ ದಿನಕ್ಕ ನಿಮ್ಮಪ್ಪ ಕುಡಿದು ನಿಗ್ರೆ ಹೋಗ್ತಾನ. ಯಪ್ಪ ಇಟ್ಟಿಟ್ಟು ಅಳತಿ ಮಾಡಿ ಕೊಡ್ಬೇಕು, ಸುಮ್ಮನೆ ಬಾಟ್ಲಿ ಕೈಯಾಗ ಕೊಡ್ಬೇಡ, ನಾನ ಎಲ್ಲ ಅಳತಿ ಮಾಡಿ ಕೊಡ್ತೇನೆ ಅಂತ ಹೇಳ್ತೀನಿ. ಏನ ಅಳತಿ ಮಾಡಿ ನಾನ ಕೊಡಕ್ಕೆ ಬಾಟ್ಲಿ ಕೈಯಾಗ ಸಿಕ್ತಂತೇಳಿ ಓಟು ಕುಡಿದು ಒಂದ ರಾತ್ರಿಯಾಗ ನಿಗ್ರಿ ಹೋದೆ ಅಂದ್ರೆ ಏನ್ ಮಾಡ್ಬೇಕು? ಆಮೇಲೆ ಅಲ್ಲಿಂದ ಅಲ್ಲೇ ಸುಡುಗಾಡ್ ಗಟ್ಟಿಗೆ ಸೀದಾ ಹೊತ್ಕೊಂಡು ಹೋಗೋದೆ. ನೋಡ್ ಗಂಡನ್ನ ಪ್ರೀತಿ ಐತೆ ನೋಡು ದೌಡ್ ನಾನು ಕೊಲ್ಬೇಕಂತೀಲಿ ನೀನು. ನಾ ಸತ್ನೆ ಅಂದ್ರೆ ಖುಷಿ ಆಗತ್ ನಿನಗ. ಅಯ್ಯೋ ಮಕ ನೋಡಿವ ಕೆರೆಯನ್ ಕಪ್ಪಿ ಒಂಡ್ರ ಕಪ್ಪಿ ಹಂಗಾಗಿತ್ ಮಕ. ಹೌದು ನಮ್ಮ ಮಕ ಇರೋದ ಹಿಂಗ್ರಿ ಅತ್ಯಾರ. ಅದಕ್ಕೆ ನಮ್ಮನ್ನ ಗೋವಾಕ್ ಬಿಟ್ಟು ಹೋಗಿದ್ರಿ ಕಾಂತತಿ. ಚಂದಿದ್ದಾರ ನಟ್ಟ ಕರ್ಕೊಂಡು ಹೋಗಿರಿ ನೀವು, ನಮ್ಮನ್ನ ಬಿಟ್ಟು ಹೋಗಿರಿ ಅಟ್ಟೆ. ಚಂದಿದ್ರ ಗೋವಾಕ್ ಕರ್ಕೊಂಡು ಹೋಗಿದ್ರಿ. ಅದಕ್ಕೆ ಪಾರಕರ್ನ ಆಗಿರ್ಜಕ್ಕರ್ನ ಮಲ್ಲೇಶಣ್ಣ ನೀವು ಹೋಗಿದ್ರಲ್ಲ ನಾನು ಬಿಟ್ಕೊಟ್ಟು. ಒಟ್ಟು ನಿಮ್ಗೆ ಕೆಲಸ ಮಾಡಕ್ಕಷ್ಟೇ, ಎದಕ್ಕೂ ಬೇಡ ಮತ್ತೆ. ಅಯ್ಯೋ ಒಟ್ಟ ನಮ್ಗ ಸೊಸೆಯನ್ನ ಕಿಮ್ಮತ್ತಿಲ್ಲಿ ಮನಿ ಒಳಗ. ನಮ್ಮನ್ನ ಯಾರು ಹೇಳರಿಲ್ಲ ಕೇಳರಿಲ್ಲ, ಗಂಡನ ಕೇಳಂಗಿಲ್ಲ ಅಂದ್ಮೇಲೆ ಮಂದಿ ಯಾಕೆ ಕೇಳ್ತಾರ ಹೇಳ್ರಿ? ಎಲ್ಲ ನಮ್ಮ ಹಣೆ ಬಾರ. ಅಯ್ಯೋ ದೇವ್ರಿ ಯಪ್ಪ ನೀ ಬಿಡುದು ಬಿಟ್ಟು ಮೊದಲಕ್ಕಿನ್ನ ಎಲ್ಲಾರ ಹೊರ ಕರ್ಕೊಂಡು ಹೋಗಿ ಬರಲ್ಲ. ಹೇಳೇನ್ ಬೇ ಎಲ್ಲರೂ ಹೊರ ಕರ್ಕೊಂಡು ಹೋಗ್ಬೇಕೇನೆ ಅಂತ ಹೇಳೇನು. ಮತ್ತ ಆದ್ರೂ ಇಟ್ಟು ಜಗಳ ಮಾಡ್ತಾಳ, ಏನ್ ಮಾಡ್ಬೇಕು? ಹೇಳೈತಂತಲ್ಲ ಬಿಡು ಹೋಲಿ ಹೋಗಿ ಬರ್ರಿ. ಆಕೆಂತ್ರ ಅವ್ರ ಅವನ ಮನೆಗೆ ಹೋಗ್ಯಾಳ. ಏನ ನೀವಿಬ್ರು ಗಂಡ ಐತಿ ಎಲ್ಲಾರು ಹೋಗಿ ಬರ್ರಿ. ಆತು ಹೋಗಿ ಬರ್ತೇವೆ. ಮತ್ತೇನ್ ಮಾಡೋದು? ಸಾಲಿ ಶುರು ಆಗಕತ್ತ. ಆಮೇಲೆ ಹುಡುಗನ್ ಸಾಲಿ ಅಂತ ಅವಸರ ಮಾಡ್ತಾರ. ಹಂಗೆಲ್ಲ ಅವಸರ ಮಾಡಂಗಿಲ್ಲ. ಒಂದು 4 ದಿನ ಎಲ್ಲರೂ ಹೋಗೇ ಬರ್ಬೇಕು. ಯಪ್ಪ ಒಂದು 4 ದಿನ ಈ ಧರ್ಮಸ್ಥಳ, ಹೊರನಾಡು, ಶೃಂಗೇರಿ, ಕೊಲ್ಲೂರು, ಮೂಕಾಂಬಿಕೆ ಎಲ್ಲ ಕಡೆ ಹೋಗಿ ಬರ್ರಪ್ಪ. ದೇವ್ರ ದಿನರಿಗೆ ಅಡ್ಡಾಡ್ದಂಗೂ ಆಕತಿ, ಊಟದ ಚಿಂತೆನೂ ಇರಂಗಿಲ್ಲ. ಮಧ್ಯಾಹ್ನ ಊಟ ಅಲ್ಲೇ ಆಕತಿ, ಗುಡಿಯಾಗ ರಾತ್ರಿ ಪ್ರಸಾದನೂ ಆಕತಿ. ಏನು ನಿಮಗೂ ಅಲ್ಲೇ ಗುಡಿ ರೂಮ್ ಕಡಿಮೆ ರೇಟ್ನಾಗೂ ಇರ್ತಾವೆ. ಏನು ಶೃಂಗೇರಿಗೆ ಹೋದ್ರೆ ಬರೀ 400 ರೂಪಾಯಿ ರೂಮ್. ಶೃಂಗೇರಿ ಟ್ರಸ್ಟಿಯಿಂದನೇ ಕೊಡ್ತಾರ ಆ ರೂಮ್ನ. ಏನು ಬರೀ 400 ರೂಪಾಯಿಗೆ ಎಂತ ಚಂದದ ಗೊತ್ತನೋ ರೂಮ್. ಎಷ್ಟು ದೊಡ್ಡ ಅವು. ಅಯ್ಯೋ ಭಾರಿ ಸಿಸ್ಟಮ್ ಐತಿ ಒಳಗಂತರೂ ನೋಡೋಂಗಿಲ್ಲ. ದೊಡ್ಡ ಬಸ್ ಆಗಿತ್ತಿಲ್ಲ ರೂಮ್ ಎಲ್ಲ. ನಾವು ಹೋದಾಗ ಒಂದು ಅಲ್ಲೇ ಉಳ್ಕೊಂಡಿದ್ವಿ. ಭಾರಿ ಚಂದ ಐತಿ. ಆ ಟ್ರಸ್ಟಿ ಒಳಗೆ ಹೋಗಿ ವಿಚಾರಿಸಿದ್ರೆ ಅವರೇ ಹೇಳ್ತಾರೆ ಗುಡಿ ವತಿಯಿಂದ ಅದು. ಅಲ್ಲಿ ಹೋಗ್ರಿ ಅಲ್ಲಿ ಉಳ್ಕೋರಿ. ಇನ್ನು ಕೊಲ್ಲೂರಿನಾಗೂ ರೂಮ್ಸ್ ಇರ್ತಾವೆ, ಧರ್ಮಸ್ಥಳದಾಗೂ ಇರ್ತಾವೆ. ಧರ್ಮಸ್ಥಳದಾಗ ಅಷ್ಟೇನು ಅನುಕೂಲ ಇಲ್ಲ. ರೂಮಿನ ಸಣ್ಣ ರೂಮ್ ಅಂತ ಏನಿದಿಲ್ಲ ನಾನು ನೋಡಿದ ಪ್ರಕಾರ. ಈ ಕಡೆ ಎಲ್ಲ ಮತ್ತೆ ಬೇರೆ ಚಲೋ ಅದಾವನ್ ನೋಡು. ಇಲ್ಲ ಸಹ್ಯಾದ್ರಿ ಅಂತೇಳಿ ಒಂದು ಈ ಉಜಿರೆ ಒಳಗೆ ಒಂದು ಐತಿ ನೋಡಪ್ಪ. 700 ರೂಪಾಯಿಗೆ ಒಂದು ರೂಮ್ ಮಾಡಿದ್ವಿ ನಾವು. ಅದು ಚಲೋ ಐತಿ. ಸಹ್ಯಾದ್ರಿ ಅಲ್ಲ ಇದು ಉಜಿರೆ ಒಳಗೆ ಹೋಗ್ತಾ ಒಂದು ಹೋಟೆಲ್. ಆ ಹೋಟೆಲ್ ಹೆಸರು ನಂಗೆ ನೆನಪಿಲ್ಲ. ಸಹ್ಯಾದ್ರಿಗೆ ಹೋಗ್ಬೇಡ್ರಿ, ಭಾರಿ ತುಟ್ಟಿ. ಆತು ಹೊಸ ನಾನು ಸೀರೆ ಗೀರಿ ಒಂಚೂರು ಒಂದು ಚೀಲದಾಗ ಇಟ್ಕೊಂತೇನೆ. ಒಂದು ಚೀಲ ಚಲೋದೊಂದು ನಂದು ಬ್ಯಾಗ್ ಇದ್ರೆ ತಂದು ಕೊಡು. ಅದ್ರಾಗ ಹೋಗಿ ಅರ್ವಿನಾರ ಇಟ್ಕೋತೇನೆ. ಏನ್ರಿ ಮತ್ತೆ ಅಲ್ಲಿ ಹೋಗೋದ ಒಂಚೂರು ಅಡಿಗೆ ಏನಾರ ಮಾಡ್ಕೊಂತೀನಿ ತಡಿ. ಒಂಚೂರು ಪಾಪ ಹಂಗ ಹೆಂಗೆ ಹೋಗೋದು? ಒಯ್ದ್ರ ಉಂಡಾರ ಉಣ್ತಾವ. ಅಲ್ಲಿ ಹೋಗದ ರಾತ್ರಿ ಹೋಗ್ತೇವೆ ನಾವು. ಆ ಬೆಳಿಗ್ಗೆ ಮುಟ್ಟತೇವೆ. ಬಿಕ್ಕತ್ತೇವೆ ರಾತ್ರಿ ಐತಿ ಬೆಳಿಗ್ಗೆ ಮುಟ್ಟುದು. ಬೆಳಿಗ್ಗೆ ಅದ ನೀನು ಬಿಸಿ ಮಾಡ್ಕೊಂಡು ತಿಂತಾರ. ಮತ್ತೆ ಎಲ್ಲವನ್ನು ಬೇಕಾರೆ ಚಳಕ ಉಪ್ಪಿನಕಾಯಿ ಕೇಳಿ ಮನೆ ಆದೋಟು ಆ ಮಿಜ್ಜಿ ಖಾರ ರೊಟ್ಟಿ ಕಟಗು ಒಂದ್ ದಿವ್ಸ ಏನಾರ ಚಪಾತಿ ಗಿಪಾತಿ ಇಟ್ಕೋ. ಈಗ ಪಲ್ಯ ಗಿಲ್ಲೆ ಏನು ಮಾಡ್ಕೊಳಕೋಬೇಡ. ನೆಂದಿದ್ ಕಾಳು ಇದ್ರ ತಗೋ, ಅವ್ನ ಅಲ್ಲೇ ಪಲ್ಯ ಒಗ್ಗರಣೆ ಹಾಕೊಂತಿ. ಸರಿ ಹಂಗ ಮಾಡ್ತೀನಿ ತೋರಿ. ಯವ್ವ ನನಗರ ಸಾಕಾಗೈತವ. ಯವ್ವ ತಗ ಪರಕ್ಕ ತಲಿ ಚೆಟ್ಟನ್ ಕೊಟ್ಟು ಗುರ್ಸೋಗೈತೆ ನೋಡು. ಎದಕ್ಕೆ ಕರ್ದೇವ ನಮ್ಮ ಅತ್ತಿ ಎಲ್ಲರೂ ಮಾತಾಡಕ್ ಹೋಗುತ್ತಲೆ ವರ್ ಅಂತಾಳ ಗೊತ್ತನ. ಇವ ಏನು ಒದರ್ತೈತಿ ಇವ ಬಾಯಿ ಸೇದ್ಲೆ ತಗ. ನನಗಂತ್ರ ಒದ್ರದ್ ಕೇಳಿ ಸಾಕಾಗಿ ಹೋಗ್ಬಿಟ್ಟೈತಿ ನೋಡತ್ತಾಗ. ಹೌದಾ ಯಾಕೆ ಏನಾತು ಅಂದ್ರೆ ಏನು ಹೇಳವ ನನ್ನ ತಗ. ಬರೀ ಒದ್ರದು. ಆ ಫೋನ್ನೇ ಮಗಳಿಗೆ ಫೋನ್ ಹಚ್ಚಿ ನನಗೆ ಕೇಳೋಂಗೆ ಬರೇ ಚಾಡ ಮಾತಾಡೋದು. ನನ್ನ ಸೊಸಿ ಹಂಗೆ ಮಾಡ್ತಾಳ ಹಿಂಗೆ ಮಾಡ್ತಾಳ ಏನು ಮಾಡ್ತೀನಿ ನೋಡು. ಅಮ್ಮನ ಗೋವಾಕ್ ಹೋಗಿದ್ವಿಲ್ಲ ಎಂತ ಸಿಟ್ಟು ಬಂತ ಗೊತ್ತ ನಮ್ಮ ಅತ್ತಿಗೆ. ಯವ್ವ ಒದ್ರದಂದ್ರೆ ಆಕೆನ್ ಮಿಕ್ಕಿಸ್ಬಿಟ್ಲು ಬಿಡು. ಹೌದಾ ಏನಾಗೈತೆ ತೀರತ್ತಾಗ? ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಒಬ್ಬವ ಸ್ವಾಮಿ ಬಂದಾನ ಏನು ಇಲ್ಲೇ ಊರಾಗ. ಬಾ ಹೋಗಿ ನೋಡ್ಕೊಂಬರೋಣ. ಏನಾರ ಪರಿಹಾರ ಹೇಳ್ತಾನ ಏನ? ಹೌದಿಲ್ಲ? ನನಗೆ ಯಾಕೆ ಹಂಗೆ ಅನಿಸ್ತೈತಿ. ಆದ್ರೆ ನೀ ಅಲ್ಲಿ ಹೋದ್ರೆ ಮಾತ್ರ ನಿಮ್ಮ ಅತ್ತಿಯಿಂದ ನಿನಗೇನಾರ ಪರಿಹಾರ ಸಿಗ್ಬೋದು ಆ ಸ್ವಾಮೀಜಿ. ಹೌದಿಲ್ಲ ಪರಕ? ಹೌದಾ? ಹಂಗಾರೆ ನೀ ಹೇಳ್ದಂಗೆ ಆಗ್ಲವ. ಎಲ್ಲ ಪರಿಹಾರ ಸಿಗ್ತೈತಿ ಅಂದ್ರೆ ಯಾಕೆ ಒಲ್ಲೆ ಅಂತಾನೆ. ಬರ್ತಾನೆ ನಡಿಯ. ನಮ್ಮ ಅತ್ತಿ ಬಾಯಿ ಒಂದು ಮುಚ್ಬೇಕವ. ಬರೇ ಒಟ್ಟು ಒದ್ರ ಸಾಕಾಗಿ ಹೋಗೈತೆ ತಗ. ತಲೆ ಕೆಡಿಸ್ಕೊಬೇಡ ನೀನು. ಏನ ಅವ್ರು ಎಂಥ ಪವಾಡ ಪುರುಷರು ಅಂದ್ರೆ ಅವ್ರು ಕಾಯಿನ ಗುಬ್ಬಿ ಮಾಡ್ತಾರ, ಗುಬ್ಬಿನ ಕಾಯಿ ಮಾಡ್ತಾರ. ಏನ ಅವ್ರು ಏನು ಬೇಕಾದ್ರೂ ಮಾಡ್ತಾರ ಗೊತ್ತಾನ? ಹೌದಾ? ನೀ ಹೇಳ್ದಂಗಾರ ಹಂಗಾರ ನಮ್ಮ ಅತ್ತಿನ ನಾಯಿ ನರಿ ಏನಾರ ಮಾಡ್ತಾರ ಏನ ಅಲ್ಲ? ಅದ್ರ ಬಗ್ಗೆ ಸ್ವಲ್ಪ ವಿಚಾರಿಸ್ಬೇಕು ನೋಡ. ಬಾ ಹಂಗಾರ ಹೋಗನ್. ಆ ನಾಯಿ ನರಿ ಏನಾರ ಮಾಡಿಬಿಡ್ರಿ ತಗಂತ ಹೇಳ್ತಾನ ತಗ. ಸಾಕಾಗಿ ಹೋಗೈತವ ನನಗಂತರೂ ತಗ. ಅಷ್ಟನೇ? ಬಾ ಹೋಗನ್ ಬಾ. ನಮ್ಮತ್ತಿ
ಏನಕ್ಕಾಳ ಅಂತೇಳಿ ಮುಂದಿನ ಭಾಗದಾಗ ಕಾದ್ ನೋಡ್ರಿ. ಇದು ಎಲ್ಲ ಕಾಯಿಪಲ್ಲೆ ತಂದೆ ನೋಡು. ಕಾಯಿಪಲ್ಲೆ ತಂದನಿ. ಆಮೇಲೆ ಇದು ಏನದು ಬ್ಯಾಗ್ ಬರೋಲ್ದಲ್ಲಪ್ಪ ತಗ. ಟಮಾಟಿ ತಂದೇನಿ ನೋಡು. ಟಮಾಟಿ ತುಟ್ಟಿದ್ವು ಅದ್ರಾಗ ನೋಡಿ ತಂದೇನಿ. ಏನ ಹೌದಾ, ಚಲೋ ಆತ್ ಬಿಡ್ರಿ. ಅತ್ತೇರಿ ಫೋನ್ ಮಾಡಿದ್ರಿ? ಅವು ಫೋನ್ ಮಾಡೀನಿ. ಇವತ್ತ ರಾತ್ರಿನ ಹತ್ತಿ ಬಿಡ್ರಿ ಟ್ರೈನ್, ಬೆಳಗ್ಗೆ ಮಟ್ಟ ಬಂದು ಮುಟ್ತೀರಿ ಅಂತ ಹೇಳೇನಿ. ಏನ ಬರ್ತಾರ ರಾತ್ರಿ ಒಂಚೂರು ಚಲೋ ತಂಗ ಅಡುಗೆ ಮಾಡಿ ಅವ್ರಿಗೂ ಸೇರಿ. ಮತ್ತೆ ಯಾಕಂದ್ರೆ ರಾತ್ರಿ ಆಗಲ್ಲ, ಇಲ್ಲ ಬೆಳಗ್ಗೆ ಬರ್ತಾರಲ್ಲ. ನಾಷ್ಟಕ್ಕೆ ಬೆಳಗ್ಗೆ ಅಲ್ಲೇ ಬರ್ತಾನೆ. ಏನಾರು ತೊಗೊಂಬರೋದಾದ್ರೆ ತೊಗೊಂಬರ್ತೀನಿ ಅವ್ರನ್ನ ಕರ್ಕೊಂಡು. ಇಲ್ಲ ಮನ್ಯಾಗ ಏನಾರು ಮಾಡೋದಿದ್ರು ಮಾಡಿ ಬಂದ್ಮೇಲೆ ಎಲ್ಲರೂ ಕೂಡ ತಿನ್ನಕ್ಕೆ ಬರ್ತೈತಿ. ಸರಿ ಆತೋರಿ, ಚಲೋ ಆತೋರಿ. ಇವತ್ತು ಹತ್ತಂತ ಹೇಳಿದ್ ನೀವು, ಇಲ್ಲಾಂದ್ರೆ ಪಜಿತಕ್ಕಿತ್ತಪ್ಪ. ಶಪ್ಪ ದೇವ್ರೆ, ನಾ ಹಂಗಾರಿ ಒಂದು ಸ್ವಲ್ಪ ಹುಡುಗಿ ಕರ್ಕೋತೀರಾ? ನಾನು ಒಂಚೂರು ಹೋಗಿ ಮತ್ತೆ ಸಂಜಿಕೆಗೆ ಅಡುಗೆ ಅದು ಮಾಡ್ತೀನಿ, ಚಾ ಮಾಡ್ತೀನಿ ನೋಡ್ರಿ. ಯಾಕೋ ಚಾ ಕುಡಿಬೇಕು ಅನ್ಸಕತ್ ಬಿಡತ್ತೆ ನನಗರ ತಲೆ ಹೊಡ್ತಕ್ಕೆ. ನಂಗೆ ಸಕ್ಕರೆ ಕಡಿಮೆ ಯಾಕೆ ಒಂದು ಸ್ವಲ್ಪ ಚಾ ಮಾಡಿ ನನಗೂ. ಯಾಕೋ ತಲೆ ನನಗೂ ಕರೆನ ನೋವಾಕತ್ ಬಿಟ್ಟೈತಿ. ಓಯ್ ಚಿನಿ, ನೀನೊಬ್ರು ಕರ್ಕೊಳಕ್ ಬರ್ಬೇಕನ್ನ? ಅಜ್ಜಿ ಬರ್ತೈತಿ ತಡಿ. ಬಂತಂದ್ರೆ ಅಜ್ಜಿ ಎತ್ಕೊಂತೈತಿ. ಏನ